ಸಾರ್ವಜನಿಕರೇ ಎಚ್ಚರ. ಮುದಕವಿ ಗ್ರಾಮದ ಹತ್ತಿರದ ಎಂ ಖಾನಾಪುರದಲ್ಲಿ ಚಿರತೆ ಪ್ರತ್ಯಕ್ಷ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುದಕವಿ ಗ್ರಾಮದ ಹತ್ತಿರದ ಎಂ ಖಾನಾಪುರದಲ್ಲಿ ಸೋಮವಾರ ಚಿರತೆ ಪ್ರತ್ಯಕ್ಷವಾಗಿದೆ. ಎಂ ಖಾನಾಪುರದಲ್ಲಿನ ಪತ್ರಿ ಮಠದ ಸುತ್ತಮುತ್ತಲಿನ ಹೊಲಗಳಲ್ಲಿ ಚಿರತೆಯನ್ನು ನೋಡಿರುವುದಾಗಿ ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಪತ್ರಿ ಮಠದ ಸುತ್ತಲಿರುವ ಹೊಲಗಳಲ್ಲಿ ಚಿರತೆಯ ಹೆಜ್ಜೆ ಗುರುತುಗಳು ಮೂಡಿವೆ ಮತ್ತು ಚಿರತೆ ಹೊಲಗಳ ನಡುವೆ ಅಡಗಿಕೊಂಡಿದೆ. ಇದರಿಂದ ಎಲ್ಲಾ ಗ್ರಾಮಸ್ಥರು ಭಯದಲ್ಲಿದ್ದಾರೆ. ಗದ್ದೆಯಲ್ಲಿ ಕೆಲಸ ಮಾಡುವವರು ಕೊಡಲಿ ಮತ್ತು ಕುಡುಗೋಲು ತಮ್ಮ ರಕ್ಷಣೆಗೆ ಇಟ್ಟುಕೊಂಡಿದ್ದಾರೆ. ಸದ್ಯ ಭಯದ ವಾತಾವರಣ ನಿರ್ಮಾಣವಾಗಿದೆ. ಈ ಕುರಿತು ಇಂಡಿಯನ್ ಟಿವಿ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಗ್ರಾಮಸ್ಥರು, ಸೋಮವಾರ ಮುಂಜಾನೆ ನಾವು ಹೊಲಗಳಲ್ಲಿ ಕೆಲಸ ಮಾಡುವಾಗ ಮುಂಜಾನೆ 8 ಗಂಟೆಗೆ ಚಿರತೆಯು ನಮ್ಮ ಕಣ್ಣಿಗೆ ಬಿದ್ದಿದೆ. ಆಗ ನಾವು ಬೆದರಿಸಿದಾಗ ಓಡಿ ಹೋಯಿತು. ಮತ್ತೆ 11 ಗಂಟೆಗೆ ಮತ್ತೆ ಹೊಲಗಳಲ್ಲಿ ಬಂದಿತ್ತು. ಆಗ ರೈತರು ಅದನ್ನು ಬೆನ್ನಟ್ಟಿದಾಗ ಹೊಲಗಳ ನಡುವೆ ಸೇರಿಕೊಂಡಿದೆ. ನಂತರ ನಾವೆಲ್ಲರೂ ಈ ವಿಷಯವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದಾಗ ಅವರು ಸ್ಥಳಕ್ಕೆ ಬಂದು ಹೊಲಗಳಲ್ಲಿ ಮೂಡಿರುವ ಹೆಜ್ಜೆ ಗುರುತುಗಳನ್ನು ಪರಿಶೀಲಿಸಿ ಆ ಹೆಜ್ಜೆ ಗುರುತುಗಳು ಚಿರತೆಯದ್ದೇ ಎಂದು ಖಚಿತಪಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರೆಲ್ಲರೂ ಚಿರತೆ ಪ್ರತ್ಯಕ್ಷವಾದ ಸ್ಥಳದ ಕಡೆ ಹೋಗಬಾರದು ಮತ್ತು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕೆಂದು ಮುದಕವಿ ಪಂಚಾಯಿತಿಯಿಂದ ಗ್ರಾಮದಲ್ಲೆಲ್ಲ ಲೌಡ್ ಸ್ಪೀಕರ್ ಮೂಲಕ ಡಂಗುರ ಸಾರಲಾಗಿದೆ ಎಂದು ಹೇಳಿದರು. ಒಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಚಿರತೆಯನ್ನು ಸೆರೆ ಹಿಡಿದು ಯಾವುದೇ ಪ್ರಾಣಹಾನಿ ಹಾಗೂ ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಇಂಡಿಯನ್ ಟಿವಿ ಸುದ್ದಿವಾಹಿನಿಯ ಆಗ್ರಹ ಕೂಡ ಆಗಿದೆ. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಇಲ್ಲಿ ಹೊಲದಾಗ ಚಿರತೆ ಯಾವಾಗ ನೋಡಿದಿಪ್ಪ? ಯಾವ ಥರ ಇತ್ತು? ಇಲ್ಲೇ ಐತ್ರಿ, ಕರ್ರ ಅಂದಿತ್ರಿ. ಕರ್ರಾಗ ಬಂದ್ಗಳೇ ನಮಗೂ ಬೆದರಿಸಿದ್ರು ಹೋಲಿಲ್ರಿ. ಇಕಟ್ಟ ಸೆಳ್ಕಿ ತೊಂದ ಹೋತ್ರಿ. ಮತ್ತೆ ಅಲ್ಲೊಮ್ಮೆ ಬಂದಿತ್ರಿ, 2 ಬರೇ ಬಂದಿತ್ರಿ. 2 ಬರೇ ಬಂದ ಬೆದರ್ಸಿದ್ರು ಹೋಲಿಲ್ರಿ. ಅದೇ ಇಕಟ್ ತಾನ ಹೋತ್ರಿ. ಯಾವಾಗ ನೋಡಿದೆ ಅದನ್ನ? ಮುಂಜಾನೆ ರೀ. ಇವತ್ತು ಮುಂಜಾನೆ ನೋಡಿದೆ? ನಿನ್ನೆ ಮುಂಜಾನೆ. ಎಷ್ಟು ಗಂಟೆಗೆ? 8 ಗಂಟೆ ರೀ, 9ಕ್ಕೆ. ಎಷ್ಟು ದೊಡ್ಡದಿತ್ತು ಅದು? ಎಷ್ಟತ್ರಿ? ಚಿರತೆ ಅನ್ನೋದು ಖಾತ್ರಿ ಆಗೈತೆ ನಿನಗೆ? ಹಾಂ ರೀ, ಇವ್ರ ಅಪ್ಪರಿಗೆ ಗೊತ್ತಾಗೈತ್ರಿ. ಈಗ ಎಲ್ಲಿ ಹೋತ್ ಎಲ್ಲಿ ಅದು? ಆ ಕಬ್ಬಣೆ ಹೋಗೈತ್ರಿ, ಗೊಂಜಾಳ ಹಿಡಿದ ಪೂಳ ಐತ್ರಿ, ಅಲ್ಲಿ ಪೂಳ ಹಿಡ್ದು ಹೋಗೈತ್ರಿ. ನೀ ಅದು ಹುಡ್ಕ್ಯಾಡಕ್ ಪ್ರಯತ್ನ ಏನು ಮಾಡಲಿಲ್ಲ? ಇಲ್ರಿ. ಭಯ ಅನ್ನೋದು ಏನು ಘಟನೆ ವಾಸ್ತವಿಕತೆ ಏನಾಗೈತಿ? ಅದು ಪಕ್ಕ ಗೊತ್ತಿಲ್ಲ ಸರ್ ನಮಗಂತೂ. ನಿನ್ನೆ ಇವರಪ್ಪರು ಇವರು ಕೂಡಿ ಅದನ್ನ ನೋಡಿ ಇದು ಮಾಡ್ಯಾರ್ರಿ. ಅದಕ್ಕೆ ಖಾನಾಪುರದೊಳಗೆ ಅದನ್ನ ಮೈಕ್ನಾಗ ಹೇಳಿದ್ರಿ, ಹಿಂಗ ಸ್ವಲ್ಪ ಅಲ್ಲಿ ಚಿರತೆ ಐತಿ ಅಂತೇಳಿ ಇದಾಗೈತಿ, ಅದಕ್ಕೆ ಸ್ವಲ್ಪ ಗ್ರಾಮಸ್ಥರು ಹುಷಾರಾಗಿರ್ಬೇಕಂತೇಳಿ ಹೇಳಿದ್ರಿ. ಇಷ್ಟೇ ಸರ್, ಗೊತ್ತು, ಮತ್ತೇನು ಗೊತ್ತಿಲ್ಲ ನನಗೆ. ಇಲ್ಲ ಸರ್, ಅವ್ರಿಗೆ ಗೊತ್ತಿರ ಅದು. ಅವರು ಇಲ್ಲೇ ಇದ್ರಿ, ಇವರಪ್ಪರು ಇವರು ಇಲ್ಲೇ ಇದ್ರೆ ಅವ್ರು ನೋಡ್ಯಾರ ಸರ್. ನಾವಂತರೂ ನೋಡೇ ಇಲ್ರಿ ಅದನ್ನ. ನಿನ್ನೆ ಹೇಳಿದಾಗ ಗೊತ್ತಿರೋದು. ಹೇಳ್ರಿ, ಏನಾಗೈತೆ ನಿನ್ನೆ? ರೋಡಿನ ಮೇಲೆ ಮುಂಜಾನೆ 8 ಗಂಟೆಗೆ ಬಂದತ್ರಿ ಸರ್. ಪೂರ ಇದ್ರಿಗೆ ಬಂತ್ರಿ. ಇದ್ರಿಗೆ ಬರೋತ್ಲೆ ನಾವು ಬಾಯ್ ಮಾಡೋತ್ಲೆ ಅಂದ್ರೆ ಹೊಳ್ಳಿ ಕಬ್ನ್ಯಾಗ ಹೋಗಿ ಆಚೆ ದಂಡಿಗೆ ಮತ್ತೆ ಬಂತ್ರಿ. 2 ಸಲ ಬಂದತ್ರಿ. ಯಾವಾಗ ಬಂದೈತಿ? ಮುಂಜಾನೆ 8 ಗಂಟೆಗೆ ಒಮ್ಮೆ, 11 ಗಂಟೆಗೆ ಒಮ್ಮೆ. ಅವಾಗ ನೀವು ಇಲ್ಲೇ ಇದ್ರಿ? ಹಾಂ, ಇಲ್ಲೇ ಇದ್ರು, ಹೊಲ್ದಾಗ ಇದ್ರು. ಅದಕ್ಕೆ ಬೆದರಿಸೋದು ಏನಾರ ಆವಾಜ್ ಮಾಡೋದು ಏನಿಲ್ರಿ. ಹಂಗೆ ನಾವು ಬಾಯಿ ಮೇಲೆ ಬೆದರಿಸಿದ್ರೆ ಓಡಿ ಹೋತ್ರಿ. ಇನ್ನೂ ಆದ್ರೂ ಏನು ಹೊರಗೆ ಬಂದಿಲ್ಲ? ಇಲ್ಲ, ಬಂದಿಲ್ರಿ. ಮುಂಜಾನೆ ಎದ್ದೂ ಅಡ್ಡಾಡಿದ್ರು, ಏನು ಬಂದಿಲ್ರಿ. ಅರಣ್ಯ ಇಲಾಖೆಗೆ ಏನಾರ ತಿಳಿಸಿದ್ರಿ? ಹಾಂ, ತಿಳಿಸಿವ್ರಿ. ಏನಂದ್ರೆ ಅವರು ಹೌದಂತೆಗೆ ಸಂದ್ರಿ, ಅದು ಹೆಜ್ಜೆ ನೋಡ್ಕೆ ಹೋಗ್ಯಾರ. ಪೊಲೀಸ್ ಇಲಾಖೆಗೆ ಏನಾರ ತಿಳಿಸಿದ್ರಿ? ಇಲ್ರಿ, ಪೊಲೀಸರಿಗೆ ತಿಳಿಸಿಲ್ರಿ. ನಿಮ್ಮ ಹೆಸರು? ರಾಜು ರೀ. ರಾಜು ಅಲ್ಲೇ ದಾಟ್ ಬಿಡ್ತಿ. ಯಾವ ಕಡೆ? ಗೊಂಜಾಳದ ಬಂತ್ರಿ. ಹಿಂಗ್ ಬಂದದ, ಹಿಂಗ್ ದಾರಿ ಕೂಡಿ ಹೊಳ್ಳಿ ಅಲ್ಲಿ ಬಂದತ್ತಂತೀವ, ಅಲ್ಲೇ ಮುಂದೆ ಹೋಗ್ಬಿಡ್ತಿ. ಹಂಗ ಅವಾಗ ನೀವು ಎಲ್ಲಿದ್ರಿ? ಇಲ್ಲೇ ಇದ್ದೀವ್ರಿ, ಹೊಲ್ಲಾಗಿದ್ದೀವಿ. ಅವ್ರು ಹಂಗಿದ್ದ ಬಂದ್ರ ನೀರ್ ಚೇಂಜ್ ಮಾಡಿ ಬರ್ಕೊಡ್ದ, ಅಲ್ಲಿ ಐತಂತ ಅಂದ್ರ ಅಲ್ಲಿ ಐತಿ ಅನ್ಕೊಡ್ದ. ಆ ತೆಗಿನ ಹಿಡ್ಕ್ ಹೋಯ್ತ್ರಿ ಅದ. ಅಲ್ಲಿ ಬಾಯ್ ಮಾಡಿದ್ರು, ಮತ್ ನಾವ್ ಹಿಂಗ್ ಮ್ಯಾಲಕ್ ಬರ್ಕೊಡ್ದ, ಮತ್ತು ಇದಿಗೆ ಬಂತಿ. ಭಾಳ ಓಡಾಡ್ಬಿಟ್ಟತಿ. ಓಡಾಡಿ ನಾವು ಸಾಕಾಗಿ ಇಕಟ್ಟ ಹೊಲ್ದಾಗ ನೋಡಿದ್ ಹೆಜ್ಜೆ ಅಡ್ಡಾಡಿ ಹೊಲ್ದಾಗ ಹೆಜ್ಜೆ ನೋಡಿ ಕೊಡ್ದಂದ್ರೆ ಏಕ ಒಡ್ಡಿನ್ಯಾಗ ಹೋಗೈತಿ. ನಡ್ಕೊಂಡ್ ಒಡ್ಡೈತಿ. ಆ ಒಡ್ಡಿಗೆ ಹೋಗಿ ಹೆಜ್ಜೆ ಸಿಗ್ಲಿಲ್ಲ ನಮ್ಗೆ. ಹಿಂಗೆ ಹೊಳ್ಳಿದ್ವಿ ಮತ್ತು ಗೊಂಜಾದಾಗ. ಚಿರತೆ ಅನ್ನೋದು ಖಾತ್ರಿ ಆಗೈತಿ? ಖಾತ್ರಿ ರೀ. ಈ ಹಾಡ್ದವ್ರಿ ಹೆಜ್ಜೆ ಮನ್ಗಂಡ ನೋಡೇವಲ್ಲ ಅಡ್ಡಾಡಿ. ನಿಮ್ಮ ಹೆಸರು? ನನ್ನ ಹೆಸರು ದರಿಗೌಡ್ರಿ. ಅಡ್ಡ ಹೆಸರು? ದರಿನ್ನವ್ರು.